ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಮೋಘಿ ಟೆಕ್ ಯೂಟ್ಯೂಬ್ ಚಾನಲ್. ನೀವು ಈ ಒಂದು ವಿಡಿಯೋದಲ್ಲಿ ನೋಡೋದೇನೆಂದರೆ, ನೀವು ಯಾವುದೇ ಒಂದು ಆ್ಯಪ್ಸ್ ಅಥವಾ ಯಾವುದೇ ಒಂದು ಬ್ರೌಸರ್ ಅಥವಾ ವೆಬ್ಸೈಟ್ ಸೆಟ್ಟಿಂಗ್ಸ್ ಓಪನ್ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿ ಜಾಸ್ತಿ ಡಾಟಾವನ್ನು ವೇಸ್ಟ್ ಆಗುತ್ತಿದ್ದರೆ, ಅಂದರೆ ಯಾವ ಆ್ಯಪ್ಸಿಗೆ ಅಥವಾ ಯಾವ ಸೆಟ್ಟಿಂಗ್ಗೆ, ಯಾವ ಬ್ರೌಸರ್ಗೆ, ಅಂದರೆ ಯಾವ ವೆಬ್ಸೈಟ್ಗೆ ಜಾಸ್ತಿ ಯೂಸ್ ಆಗಿದ್ದಂಥ ಡಾಟಾ ಅಥವಾ ಕಮ್ಮಿ ಯೂಸ್ ಆಗಿದ್ದಂಥ ಡಾಟಾ ಹೇಗೆ ಚೆಕ್ ಮಾಡಬೇಕೆಂದು ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಈ ಒಂದು ವಿಡಿಯೋನ ನೋಡುತ್ತಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬಾಜು ಬನ್ನಿ ಕ್ಲಿಕ್ ಮಾಡಿ ಆಲ್ನಲ್ಲಿ ಸೆಟ್ ಮಾಡಿರಿ. ಏಕೆಂದರೆ ನಾನು ಇನ್ನಿತರ ಹೊಸ ವಿಡಿಯೋಗಳು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಬಿಡೋದರಿಂದ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಬಂದು ತಲುಪ್ತದೆ. ಹಾಗೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡೋದನ್ನೇ ಕೊನೆಯವರೆಗೂ ನೋಡಿ. ಸ್ಕಿಪ್ ಮಾಡಿದರೆ ನಿಮಗೆ ಸರಿಯಾಗಿ ಮಾಹಿತಿ ತಿಳಿಯೋದಿಲ್ಲ. ನೀವು ಮೊದಲಿಗೆ ಬಂದುಬಿಟ್ಟು ಮೊಬೈಲ್ ಸೆಟ್ಟಿಂಗ್ನಲ್ಲಿ ಬರಬೇಕು. ಬಂದ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮಗೆ ಸ್ಕ್ರೋಲ್ ಮಾಡ್ತಾ ಬಂದುಬಿಟ್ಟು ಇಲ್ಲಿ ಕನೆಕ್ಷನ್ ಶೇರಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಆನಂತರ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಬಂದುಬಿಟ್ಟು ಡಾಟಾ ಯೂಸ್ ಅಂತ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಸಿಸ್ಟಮ್ ಆ್ಯಪ್ಸ್ ಅಂತ ಬರುತ್ತದೆ. ಸಿಸ್ಟಮ್ ಆ್ಯಪ್ಸ್ ಅಂದರೆ ಮೊಬೈಲ್ ಸಿಸ್ಟಮ್ನಿಂದ ಎಷ್ಟು ಡಾಟಾ ಯೂಸ್ ಆಗಿದೆ. 302.3 MB ಯೂಸ್ ಆಗಿದೆ, ಅಂದರೆ 302.3 MB ಡಾಟಾ ಯೂಸ್ ಆಗಿದೆ. ಹಾಗೆ ರೂಟರ್ ಆ್ಯಪಿನಿಂದ 58 MB ಯೂಸ್ ಆಗಿದೆ ಮತ್ತು ಹಾಗೆ ಸ್ನ್ಯಾಪ್ಚಾಟ್ದಿಂದ 48.3 MB ಯೂಸ್ ಆಗಿದೆ. ಇನ್ಸ್ಟಾಗ್ರಾಮ್ನಿಂದ 26.5 MB ಯೂಸ್ ಆಗಿದೆ. ಹಾಗೆ ವಾಟ್ಸಪ್ನಿಂದ 1.8 MB ಯೂಸ್ ಆಗಿದೆ. ಹಾಗೆ YT ಸ್ಟುಡಿಯೋ ಮತ್ತು ವಿಡ್ಮೇಟ, ಮೀಟ, ಫೇಸ್ಬುಕ್ಕ, ಫೋಟೋಸ, ವಾಲ್ಪೇಪರ್, ಹಾಗೆ ಮೊಬೈಲ್ ಹಾಟ್ಸ್ಪಾಟ್ಸ್, ನೀವು ಯಾರಿಗಾದರೂ ಮೊಬೈಲ್ ಹಾಟ್ಸ್ಪಾಟ್ ಶೇರ್ ಮಾಡಿದರೆ ಆ ಒಂದು ಡಾಟಾ ಕೂಡ ಇಲ್ಲಿ ಸರಿಯಾಗಿ ನಿಮಗೆ ತೋರಿಸುತ್ತದೆ. ನಾನು ಯಾರಿಗೂ ಕೂಡ ಮೊಬೈಲ್ ಹಾಟ್ಸ್ಪಾಟ್ ಶೇರ್ ಮಾಡಿಲ್ಲ, ಅಂದರೆ ಯಾರಿಗೂ ಕೂಡ ನನ್ನ ಮೊಬೈಲ್ ಹಾಟ್ಸ್ಪಾಟನ್ನು ನಾನು ಕನೆಕ್ಷನ್ ಮಾಡಿಲ್ಲ. ಏಕೆಂದರೆ ಅವ್ರ ಹತ್ರ ಇಲ್ಲಾಂದ್ರೆ ಕನೆಕ್ಷನ್ ಮಾಡಿದರೆ ನಮಗೆ ಇಲ್ಲಿ ಎಷ್ಟು ಡಾಟಾ ಯೂಸ್ ಆಗಿದೆ ತೋರಿಸುತ್ತದೆ, ಅಂದರೆ ಸರಿಯಾಗಿ ಕ್ಲಿಯರಾಗಿ ಕಾಣಿಸುತ್ತದೆ. ಇಲ್ಲಿ ನನ್ನ ಅಂತ ಬಂದಿದೆ. ನನ್ನ ಅಂದರೆ ಈ ಆ್ಯಪ್ಸ್ಗಳು ಇಲ್ಲಿ ಇದ್ದೇವೆ ನೋಡಿ, ಡಿಲಿಟೆಡ್ ಆ್ಯಪ್ಸ್ ಮತ್ತು ಮೊಬೈಲ್ ಹಾಟ್ಸ್ಪಾಟ, ಇನ್ಸಾಟ, DBT, ಫೋನ್ಪೇ, M-Reward, ಗೂಗಲ, ಎಲೆಟ್ ಮೋಷನ, ಡ್ರೈವಿಂಗ, GPS ಏರಿಯಾ, ಕ್ಯಾಲ್ಕುಲೇಟ್ರ, ಈ ಒಂದು ಆ್ಯಪ್ಸ್ಗಳಿವೆ ನೋಡಿ. ಈ ಒಂದು ಆ್ಯಪ್ಸ್ನಲ್ಲಿ ನೀವು ನೋಡ್ಬೋದು ಇಲ್ಲೆಲ್ಲ MBಗಳು ಮತ್ತು KB ತೋರಿಸಿದ್ದೇವೆ. ಹಾಗೆ ಇಲ್ಲಿ ಕೂಡ ಏಕೆ ತೋರಿಸಿಲ್ಲ ಅಂದರೆ ಈ ಒಂದು ಆ್ಯಪ್ಸ್ ನಾನು ಯೂಸ್ ಮಾಡಿಲ್ಲ, ಅದಕ್ಕೆ ಇಲ್ಲಿ ಡಾಟಾ ಯೂಸ್ ಆಗ್ಯದಂತೂ ತೋರಿಸಿಲ್ಲ. ಇಲ್ಲಿ ನಾನು ವಿಡ್ಮೇಟ, ಸ್ನ್ಯಾಪ್ಚಾಟ, ಇನ್ಸ್ಟಾಗ್ರಾಮ, ವಾಟ್ಸಪ್ಪ ಇವನ್ನು ಯೂಸ್ ಮಾಡಿದ್ದೇನೆ. ಇವು ಡಾಟಾ ಎಷ್ಟು ಯೂಸ್ ಆಗಿದೆಂದು ಸರಿಯಾಗಿ ತೋರಿಸಿದೆ. ಇವಾಗ ನೋಡ್ಬೋದು ನೀವು ಮೋಜ್ ಅಥವಾ ಓಪರ್ ಬ್ರೌಸರ ಇವನ್ನು ನಾನು ಯೂಸ್ ಮಾಡಿಲ್ಲ, ಅದಕ್ಕೆ ಅದು ಸರಿಯಾಗಿ ಕಾಣಿಸ್ತಿಲ್ಲ. ಹಾಗೆ ಇಲ್ಲಿ ನೀವು ಕ್ಲಿಕ್ ಮಾಡ್ಬೋದು. ಇಲ್ಲಿ ಮೊಬೈಲ್ ಡಾಟಾ ಯೂಸ್ ಮತ್ತು ವೈಫೈ ಯೂಸ್ ಅಂತ ಇರುತ್ತದೆ. ಮೊಬೈಲ್ ಡಾಟಾ ಯೂಸ್ ಆಗಿದ್ದನ್ನು ನಾವು ಇಲ್ಲಿ ನೋಡಿದ್ದೇವೆ. ಹಾಗೆ ವೈಫೈನಿಂದ ಅಂದರೆ ಬೇರೆಯವರ ಒಂದು ಹಾಟ್ಸ್ಪಾಟು ನನಗೆ ಶೇರ್ ಮಾಡಿದರೆ ಅವರ ಒಂದು ಹಾಟ್ಸ್ಪಾಟ್ನಿಂದ ನಾನು ಎಷ್ಟು ಡಾಟಾವನ್ನು ಯೂಸ್ ಮಾಡಿದ್ದನ್ನು ಕೂಡ ಅದನ್ನು ಕೂಡ ನೋಡ್ಬೋದು. ವೈಫೈ ಯೂಸ ಇದರ ಮೇಲೆ ಕ್ಲಿಕ್ ಮಾಡ್ತೇನೆ ನೋಡಿ. ನಾನು ಯಾರ ಹತ್ರ ಹಾಟ್ಸ್ಪಾಟ್ ನಾನು ಕನೆಕ್ಷನ್ ಮಾಡಿ ಅಂದರೆ ವೈಫೈನಿಂದ ಕನೆಕ್ಟ್ ಮಾಡ್ಕೊಂಡು ಯಾವುದೇ ರೀತಿಯ ಒಂದು ಆ್ಯಪನ್ನು ನಾನು ಯೂಸ್ ಮಾಡಿಲ್ಲ. ಇಲ್ಲಿ ನೋಡ್ಬೋದು, ಯೂಸ್ ಮಾಡಿದರೆ ಇಲ್ಲಿ ಸರಿಯಾಗಿ ಕ್ಲಿಯರಾಗಿ ಕಾಣಿಸುತ್ತಿತ್ತು. ಇಲ್ಲಿ ಮೊಬೈಲ್ ಹಾಟ್ಸ್ಪಾಟ್ ಅಥವಾ ಇನ್ಶಾಟ, DBT, ಎಲೆಟ್ ಮೋಷನ, GPS ಏರಿಯಾ, ಕ್ಯಾಲ್ಕುಲೇಟ್ರ, ಫ್ಲಿಪ್ಕಾರ್ಟ, ಇನ್ಸ್ಟಾಗ್ರಾಮ, ಹಾಗೆ ಫ್ರೀ ಫೈರ್, ಶೇರ್ಮಿ, ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ರ್, YT ಸ್ಟುಡಿಯೋ ಎಲ್ಲದರಲ್ಲಿ ಕೂಡ ನನ್ನತ್ತಿದೆ. ಅಂದರೆ ನಾನು ವೈಫೈ ಕನೆಕ್ಟ್ ಮಾಡ್ಕೊಂಡು ಡಾಟಾವನ್ನು ಯೂಸ್ ಮಾಡಿಲ್ಲ, ಅದು ಇಲ್ಲಿ ನಿಮಗೆ ಸರಿಯಾಗಿ ಕಾಣಿಸುತ್ತದೆ. ಮತ್ತು ಮೊಬೈಲ್ ಡಾಟಾ ಯೂಸ್ ಅಂದರೆ ನನ್ನ ಹತ್ರ ಇದ್ದ ಡಾಟಾವನ್ನು ಯೂಸ್ ಮಾಡಿದರೆ ಈ ರೀತಿ ಇಂಟರ್ಫೇಸ್ ನಿಮಗೆ ಕಾಣಿಸುತ್ತದೆ. ಹಾಗೆ ಈ ವಿಡಿಯೋ ಹೇಗೆ ಅನಿಸಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ ಒಂದು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.